ಶಿವಕುಮಾರ್ ಬಂತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರನ್ನೆಲ್ಲ ಅವ್ರ ಚೇಂಬರ್ಸ್ ಅವರೇ ಕರೆಸಿ ಸನ್ಮಾನ ಮಾಡ್ಕೊಂಡು ಖುಷಿಯಾಗಿ ಅವರೇ ಬಂದಿದ್ದಾರೆ. ನಾವೆಲ್ಲ ಖುಷಿಯಾಗಿ ಬಂದಿದ್ದೀವಿ. ನಿಮ್ಗೆಲ್ಲರಿಗೂ ಸ್ವಾಗತ ಬಯಸ್ತಾ ನೆಕ್ಸ್ಟ್ ಇನ್ಯಾರೂ ಇಲ್ಲ, ಎಲ್ಲರೂ ನಾಲ್ಕನೇ ಮಾಡಿ ಮಾತಾಡಿ, ಸಮಯ ಇಲ್ಲ. DCB ಏನಾದ್ರು ಬೇರೆ ಇದೆ, ಎಲ್ಲರಿಗೂ ಎದುರುಬೇಡಿ, ಯಾರಿಗೆ ಭಯ ಅವಶ್ಯಕತೆ ಇಲ್ಲ. ಇವರು ಕೊನೆ ದಿನ ಇರೋದ್ರಿಂದ ESC ಚೇರ್ಮನ್ ವಾಣಿಜ್ಯಾಧ್ಯಕ್ಷರು ಏನು ಬೇರೆ ಯಾರು ಹೌದಾ, ESC ಅಂದ್ರೆ ಎಲ್ಲರೂ ಸೇರ್ಕೊಂಡು ಬೈದ್ರೆ ಒಂದು ಸಾಧನೆ ಏನಾಗ್ಬಿಟ್ಟಿದೆ ಅಂದ್ರೆ ಪಾಪ ತುಂಬಾ ಕಡಿಮೆ ತಂದಿದ್ರು. 27% ಯುವಕರು ಅದಕ್ಕಂತ ಏರ್ಬಿಟ್ಟು ಕೊಡ್ತಾ ಇದೀನಿ, ಏರಿಕೆ ಇರಬೇಕಂತ ತೋರಿಸ್ಬಿಟ್ಟು ಕೊಡ್ತಾ ಇದೀನಿ ಅಂತ ಹೇಳ್ತಾ ಅವ್ರಿಗೆ ಜಾಯ್ನ್ ಆಗಿ. ಸೊ ನಾನು ಇಂದ ಹಿಡಿದು ಇವತ್ತೇನು ಸೆಲೆಕ್ಷನ್ ಆಗಿದ್ದೀನಿ. ಪ್ರತಿ ಹಂತದಲ್ಲಿ ನಾನು ಎಲ್ಲ ಪೋಸ್ಟ್ ಎಂಜಾಯ್ ಮಾಡಿದೆ. ಹೆಚ್ಚಾಗಿ ನಿರ್ವಹಣಾ ವಿಭಾಗದಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ರೆ ನನಗೆ ಹೆಚ್ಚಿಗೆ ಅನುಭವ ಇದೆ. ಸೊ ಏನು ನಾನು ESC ಅಂದರೆ CE ಆದಮೇಲೆ 3 ವರ್ಷಗಳಲ್ಲಿ ಭಾಳ ಫಾಸ್ಟಾಗಿ ಮುಖ್ಯ ಅನ್ಸುತ್ತೆ, ಗೊತ್ತೇ ಆಗಲಿಲ್ಲ. ಜೊತೆಗೆ ನಾವೆಲ್ಲರೂ ಕೋಆಪರೇಟ್ ಮಾಡಿದ್ರು, ನಮ್ಮ ಕಲೀಗ್ಸ್, ಆಲ್ ಚೀಫ್ ಇಂಜಿನಿಯರ್ಸು, ESU, AWSು, ಏನು DCB ರೆವೆನ್ಯೂ ಜಸ್ಟ್ ಕರ್ವಿಸ್ ಇಂಪ್ರೂವ್ಮೆಂಟ್ ಆಯಿತು. ಜೊತೆಗೆ ಲಾಸ್ಟ್ 3-2 months ಬ್ಯಾಕಲ್ಲಿ ವಾಟರ್ ಇನ್ಕ್ರೀಸ್ ಆಗಿ ಅನುಕೂಲ ಆಯಿತು, ರೆವೆನ್ಯೂ ಹೆಲ್ಪ್ ಆಗಿದೆ, ಲೆವೆಲ್ ಚರ್ಚೆ ಆಯಿತು. ಅಟ್ಲೀಸ್ಟ್ ಈ ಒಂದು ಲೆವೆಲ್ ನಿಯರೆಸ್ಟ್ ಬಂದಿದ್ದೀವಿ ನಮ್ಮ ಒಂದು ರಿಸಿಪ್ಟೆಡ್ ಎಕ್ಸ್ಪೆಂಡಿಚರ್ ಲೆವೆಲ್ಗೆ. ಸೊ ಅಂತ ಒಂದು ಹೇಳ್ತಾ ತಮ್ಮ ಎಲ್ಲ ಕೋಪರೇಟಿಂದ ನಾನು ಇವತ್ತು ಒಂದು ನಿವೃತ್ತಿ ಮೇರೆಗೆ ನಾನು ರಿಟೈರ್ ಆಗ್ತಿದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಾನು ಮೂಲತಃ 85ರಲ್ಲಿ ಮೈಸೂರು ಲ್ಯಾಬ್ಸ್ಗೆ ಜಾಯ್ನ್ ಆದೆ. ನಂತರ ಅಲ್ಲಿ ಸಿಕ್ಕಾದ್ರಿಂದ ಸರ್ಕಾರದ ಆದೇಶ ಮೇರೆಗೆ ಬೆಂಗಳೂರು ಬೆಳವಣಿಗೆಯಲ್ಲಿ ನಾನು 98ರಲ್ಲಿ ಬಂದೆ. ಸುಮಾರು ಇಲ್ಲಿ 27 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿ ಇನ್ನೇನು ಮಾತಾಡೋಂಥದ್ದು ಏನಿರುತ್ತೆ ಸರ್, ಎಕ್ಸ್ಟ್ರೇಜ್ ಏನಿಲ್ಲ. ಅದೇ ನಿಮ್ಮೆಲ್ಲರಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸ್ತಾ ನೇರವಾಗಿ ನಾವು ನಮ್ಮ ESC ಸಾಹೇಬರಿಗೆ, ಶಿವಕುಮಾರ್ ಸಾಹೇಬರಿಗೆ ನಮ್ಮ ಟೆಕ್ನಿಕಲ್ ಸೆಕ್ಷನ್ ಇಂದ ಒಂದು ಸಣ್ಣ ಬೀಳ್ಕೊಡುಗೆ ಸಭೆ ಇಟ್ಕೊಂಡಿದ್ವಿ. ನಿಜವಾಗ್ಲೂ ಇವತ್ತು ಬೀಳ್ಕೊಡುಗೆ ಸಭೆಗೆ ಅರ್ಥ ಇರ್ತದೆ. ಎಷ್ಟು ದಿವಸ ನಾವು ಮಾಡ್ತಾ ಇದ್ದೆಲ್ಲ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ವಿ. ನಾವು ಇವತ್ತು ಸಾಧನೆ ಮಾಡ್ತಾರೆ ನಮ್ಮ ಶಂಕರಿ, ವಿನಯ್ ಕುಮಾರಿ, ಪೂಜಾ, ನಮ್ಮ ಟೀಮ್ ಎಲ್ಲ ನಮ್ಮ ಟೆಕ್ನಿಕಲ್ ಸೆಕ್ಷನ್ ಟೀಮ್ ಇದಾರಲ್ಲ, ನಾವು ಲೀಡ್ ಕವರ್ ಮಾಡಿದ್ರಿಂದ ನಿಜವಾಗ್ಲೂ ಖುಷಿ ಆಗ್ತದೆ. ಲಾಸ್ಟ್ ಡೇ ಹಾಗಾಗಿ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ನಾನು ಬೆಂಗಳೂರು ಜಲಮಂಡಲಿಗೆ 1998ರಲ್ಲಿ ಸೇರಿದೆ ಆ್ಯಸ್ ಎ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ. ಅದಾದ ನಂತರ ಮೊದಲನೇದಾಗಿ ತೊರೆಕಾಡಿನಹಳ್ಳಿ, ಏನು TKಹಳ್ಳಿ ಅಂತ ಕರಿತೀವಿ ಶಾರ್ಟ್ ಫಾರಮ್ ಆಗಿ, ಅಲ್ಲಿ ಕಾವೇರಿ ನೀರು ಸರಬರಾಜು ಮತ್ತು ಯೋಜನೆ ಪ್ರಾಜೆಕ್ಟ್ ಇರೋದು ತೊರೆಕಾಡಿನಲ್ಲಿ, ಮಳವಳ್ಳಿ ತಾಲೂಕು. ಸೊ ಮೊದಲನೇದಾಗಿ ನಾನು ಕಾವೇರಿ 4 ಸ್ಟೇಜ್ ಫೇಸ್ 1 ಅಲ್ಲಿ ಪ್ರಾಜೆಕ್ಟಿಗೆ ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು. ಅಲ್ಲಿ ಹೋದ ತಕ್ಷಣ ನನಗೆ ವಾಟರ್ ಟ್ರೀಟ್ಮೆಂಟ್ ಟ್ಯಾಂಕ್
WTP ಏನು ಫಿಲ್ಟರ್ಸ್ ಅಂತ ಕರೆದ್ರೆ ಶಾರ್ಟಾಗಿ ನಾವು ಫಿಲ್ಟರ್ಸ್ ವರ್ಕ್ ಮಾಡೋಕ್ಕೆ ನನಗೆ ಅಸೈನ್ ಮಾಡಿದ್ರು. ನನಗೆ ಒಳ್ಳೆ ಬಾಸ್ ಸಿಕ್ಕಿದ್ರು ಡಾಕ್ಟರ್ ರವೀಂದ್ರ ಅಂತ, ಅವ್ರ ಹತ್ರ ಕೆಲಸ ಮಾಡಿದ್ವಿ. ಅದಾದಮೇಲೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಇಲ್ಲಿ ನಾವು ಪೈಪ್ಲೈನ್ ಕೆಲಸ ಶುರು ಮಾಡಿದ್ವಿ. ಅದಾದಮೇಲೆ ಮೇಂಟೆನೆನ್ಸ್ ಝೋನಲ್ಲಿ ಟ್ಯಾಂಕ್ ರೋಡ್, ಪಿಳ್ಳಣ್ಣ ಗಾರ್ಡನು, ಗಂಗಾಯಪುರ ಅಂತ ಏರಿಯಾದಲ್ಲಿ ಕೆಲಸ ಮಾಡಿದ್ವಿ. ಪೀಣ್ಯದಲ್ಲಿ AWI ಮತ್ತು ಪ್ರಮೋಷನ್ ಹೋದೆ. ಆಮೇಲೆ ವಿಜಯನಗರದಲ್ಲಿ AWI ಕೆಲಸ ಮಾಡಿದ್ವಿ. ಒಂದು ಮೇಜರ್ ಪೈಪ್ಲೈನ್ ಕೆಲಸ ಅಂದರೆ ಚಂದ್ರ ಲೇಔಟಿಂದ ಮಾಗಡಿ ರೋಡ್ GLRಗೆ ಸುಮಾರು 6.2 ಕಿಲೋಮೀಟರ್ ಡಿಸ್ಟೆನ್ಸ್ ಬಂದು ಆಲ್ ಮೈಸೂರು ರೋಡ್ ಬಿನ್ನಿ ಮಿಲ್ ಅಂಡರ್ ಪಾಸ್ ಇದೆಯಲ್ಲ, ಅಂಡರ್ ಪಾಸಲ್ಲೇ ಮಾಡಿದ್ವಿ, ಒಂದು ಕೆಲಸ ಮಾಡಿದ್ವಿ. ಅದರಿಂದ ನೀರು ಮಾಗಡಿ ರೋಡ್ ಸರ್ವಿಟೇಷನ್ ನೀರು ಇಂಪ್ರೂವ್ ಆಗಿದ್ದೀಗ. ನಂತರ ಅಲ್ಲಿಂದ ಪ್ರಮೋಷನ್ ಆಗಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಬಿಲ್ಡಿಂಗ್ ಡಿವಿಷನಿಗೆ ಬಂದೆ. ಬಿಲ್ಡಿಂಗ್ ಡಿವಿಷನಲ್ಲಿ ಈಗೇನು ಮಲ್ಲೇಶ್ವರಂ 18 ಕ್ಲಾಸ್ ಸುವರ್ಣ ಭವನ ಬಿಲ್ಡಿಂಗ್ ಫೌಂಡೇಶನ್ಸ್ ಹಾಕಿದ್ದಾನೆ, ಒಂದು ಫ್ಲೋರ್ ಕಂಪ್ಲೀಟ್ ಮಾಡಿ ಅದಾದ ನಂತರ ನನಗೆ ಮತ್ತೆ ಮೇಂಟೆನೆನ್ಸ್ ಝೋನಿಗೆ ಹೋಗ್ಬೇಕಾಗಿ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ಏನು ಹೈಗ್ರೌಂಡ್ಸ್ ಮೇಜರ್ ಸೆಂಟ್ರಲ್ ಪೋರ್ಷನ್ ವಿಧಾನಸೌಧ ಹೈಗ್ರೌಂಡ್ಸಲ್ಲಿ ಇಂಜಿನಿಯರ್ ಆಗಿ ಆ ಸರೌಂಡಿಂಗ್ ಎಲ್ಲ ಇದರಲ್ಲಿ ನಾನು ಆಗಿ 4 ವರ್ಷ ಕೆಲಸ ಮಾಡಿ ತೃಪ್ತಿಕರವಾಗಿದ್ದೇನೆ. ನೆಕ್ಸ್ಟ್ ಪ್ರಮೋಷನ್ಗೆ EC ಆಗಿದೆ. ಆಮೇಲೆ CE ಡಿಸೈನ್ ಆಗಿಲ್ಲಿದೆ. ಆಮೇಲೆ ಇಂಜಿನಿಯರ್ ಚೀಫ್ ಕಾವೇರಿ ನಾರ್ತ್ ಝೋನ್ ಮತ್ತು ಇಂಜಿನಿಯರ್ ಚೀಫ್ ಕೆಲಸ ಒಟ್ಟಿಗೆ 3 ವರ್ಷದ ಕಾಲ ನಾನು ಕಂಪ್ಲೀಟ್ ಮಾಡಿರ್ತೀನಿ. ಸೊ ನಾನೇನು ನನ್ನ ಕ್ಯಾರಿಯರ್ 3 ನನ್ನ ಒಂದು ಸರ್ವಿಸಲ್ಲಿ ಕಂಪ್ಲೀಟ್ ಎಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟರು. ಅದರಿಂದ ನನಗೆ ಒಂದು ಯುವತಿ ಮೇರೆ ಇವತ್ತು ಸಂತೋಷವಾಗಿ ರಿಟೈರ್ಡ್ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದು. ಸರ್, ನಿಮ್ಮ ಸಹೋದರಿಗಳು ಯಾವ ರೀತಿ ಸಹಕಾರ ಕೊಟ್ಟರು? ನನ್ನ ಸಹೋದರಿಗಳು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ರು. ಯಾವ ಕಾರಣಕ್ಕೂ ಯಾರೂ ನನಗೆ ನೆಗೆಟಿವ್ ಆಗಲಿ ಏನೋ ಒಂದು ಹೇಳಿಲ್ಲ. ಗೊತ್ತಾದರೆ ನಾನೇ ಪಾಸಿಟಿವ್ಗೆ ಟರ್ನ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮಾತಾಡೋಕ್ಕೆ ಯಾವುದೇ ಒಂದು ವಿಷಯದಲ್ಲಿ ಪಾಸಿಟಿವ್ ಮಾಡಿ ಒಂದು ಸಬ್ಮಿಟ್ ಮಾಡಿ ಯಾರೂ ನನಗೆ ತೊಂದರೆ ಆಗಲಿ ತುಂಬ ಸಪೋರ್ಟ್. ಒಂದೇ ಹೇಳೋದಂದರೆ ಜಲಮಂಡಳಿ ಬೆಸ್ಟ್ ಗ್ರಾಹಕರಿದ್ದರೆ ನಾವು ಜಲಮಂಡಳಿ ಇರುತ್ತೆ, ಗ್ರಾಹಕರಿದ್ದರೆ ಜಲಮಂಡಳಿ ಇರುತ್ತೆ. ಸೊ ಅದಕ್ಕಾಗಿ ನಾವು ಗ್ರಾಹಕರನ್ನ ಭಾಳ ಪ್ರೀತಿಯಿಂದ ಸ್ಪಂದಿಸಿ ಅವರಿಗೆ ಯಾವುದೇ ಒಂದು ಸಮಸ್ಯೆ ಕುಂದುಕೊರತೆ ಇದ್ದರೆ ಅದನ್ನು ಭಾಳ ನೀಟಾಗಿ ಸಾಲ್ವ್ ಮಾಡೋಕ್ಕೆ ಹೇಳ್ಕೊಟ್ಟಾಗ ಮಾತ್ರ ಜನ ಸಾಲ್ವ್ ಆಗುತ್ತೆ. ಆವಾಗ ಯಾವ ಸಾಲ್ವ್ ಆಗೋದು ಎಸ್ಕಲೇಟ್ ಆಗಿ ಚೇರ್ಮನ್ ಲೆವೆಲ್ ಕಂಪ್ಲೀಟ್ ಹೋಗುತ್ತೆ. ಅವಾಗ ಬ್ಯಾಡ್ ಒಂದು ಪ್ರೆಸಬಲ್ BWSS ಏನೋ ಕೆಲಸ ಮಾಡ್ತೀವಿ. ಆ ಥರ ದಯವಿಟ್ಟು ತಾವು ತುಂಬ ತಾಳ್ಮೆಯಿಂದ ಗ್ರಾಹಕರಿಗೆ ಮನವೊಲಿಸಿ ಉತ್ತರ ಕೊಟ್ಬಿಟ್ಟು ಅದನ್ನು ಸಾಲ್ವ್ ಮಾಡಬೇಕು. ನಾನು ಅದನ್ನೇ ಹೇಳ್ಕೊಡ್ತೀನಿ.